ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾನು ನಿಮ್ಗೆಲ್ಲರಿಗೂ ತೋರಿಸ್ಕೊಡ್ತಾ ಇರೋದು ಬ್ಯೂಟಿ ಸ್ಕಿನ್ ಕೇರ್. ಸೊ ಇವತ್ತು ನಾನು ನಮ್ಮನೆಯಲ್ಲಿ ಮನೇಲೇ ಇರೋವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ನನ್ನ ಸ್ಕಿನ್ನ ನೋಡ್ಕೊತೀನಿ ಅಥವಾ ನನ್ನ ಹೋಮ್ ರೆಮಿಡಿ ಹೇಗೆ ಮಾಡ್ತೀನಿ ಅಂತ ನಿಮ್ಗೆಲ್ರಿಗೂ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನಾನು ಏನು ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ನಾವು ಫಸ್ಟ್ ಸ್ಕ್ರಬ್ ಮಾಡ್ಕೊಳ್ಬೇಕು. ಸ್ಕ್ರಬ್ಬಿಗೆ 1 ಸ್ಪೂನ್ ಕಾಫಿ ಪೌಡರ್, 1 ಸ್ಪೂನ್ ಸಕ್ಕರೆ ಆ್ಯಂಡ್ 1 ಸ್ಪೂನ್ ಕರ್ಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಮೂರು ಬಂದುಬಿಟ್ಟು ನಮ್ಮ ಫೇಸಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಬ್ರೈಟ್ನಿಂಗ್ ಸ್ಕಿನ್ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಮ್ಮಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಮಾಸ್ಕಿಗೆ ಇಲ್ಲಿ ಸ್ಮಾಲ್ ಟೊಮ್ಯಾಟೋನ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು 2 ಸ್ಪೂನ್ ಆಫ್ ಟೊಮ್ಯಾಟೊ ಜ್ಯೂಸ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಆ್ಯಂಡ್ ಇಲ್ಲಿ ನಾನು ಸ್ಮಾಲ್ ಪೊಟ್ಯಾಟೋನ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಹಿಂಡ್ಕೊಂಡು ಅದರಲ್ಲಿರೋ ರಸನ ತೊಗೊಳ್ಳೋಣ. ಇದೆರಡು ಕೂಡ ನಮ್ಮ ಸ್ಕಿನ್ ಬ್ರೈಟ್ನಿಂಗ್ ಯೂಸ್ ಆಗುತ್ತೆ. ಇದಕ್ಕೆ ನಾನಿಲ್ಲಿ ಕರ್ಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಆಫ್ ಕರ್ಡ್, ಇದ್ರ ಜೊತೆಗೆ 1 ಸ್ಪೂನ್ ಆಫ್ ಹನಿ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಲಿಟಲ್ ಬಿಟ್ ಆಫ್ ಅರಿಶಿನ, 1 ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಬೇಡಿ. ಆ್ಯಂಡ್ ಇಲ್ಲಿ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಆ್ಯಂಡ್ ಇದ್ರ ಜೊತೆಗೆ ಅಕ್ಕಿ ಹಿಟ್ಟು 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ನಾನು. ಸೊ ನೆಕ್ಸ್ಟು ಇಲ್ಲಿ ನಾನು ರಾಗಿ ಹಿಟ್ಟನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು 1 ಸ್ಪೂನ್ ಆಫ್ ರಾಗಿ ಹಿಟ್ಟು ಹಾಕ್ಕೊಂಡ್ರೆ ಸಾಕು. ಆ್ಯಂಡ್ ಇದ್ರ ಜೊತೆಗೆ ಅರ್ಧ ನಿಂಬೆಹಣ್ಣು ಮತ್ತು ಸ್ಮ್ಯಾಶ್ ಮಾಡಿರೋ ಅಂಥ ಬನಾನಾ, ಅದನ್ನು 2 ಸ್ಪೂನ್ಸ್ ಆಫ್ ಬನಾನಾ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಜಾಸ್ತಿ ತೆಳ್ಳಗೆ ಅಂತ ಅನಿಸಿದ್ರೆ ಇದಕ್ಕೆ 1 ಸ್ಪೂನ್ ಆಫ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಜಾಸ್ತಿ ಗಟ್ಟಿಯಾಗೂ ಮಿಕ್ಸ್ ಮಾಡ್ಕೊಳ್ಬೇಡಿ, ಸ್ವಲ್ಪ ತೆಳ್ಳಗಿರಲಿ. ಗಟ್ಟಿಯಾದರೆ ಬೇಗ ಡ್ರೈ ಆಗಿಬಿಡುತ್ತೆ. ಸೊ ಎಸ್, ರೆಡಿ ಇದೆ ಇವಾಗ. ಓಕೆ, ಇವಾಗ ನಾನು ಫಸ್ಟ್ ಮಾಸ್ಕ್ ನಾನು ಕಾಫಿ ಪೌಡರ್ ಮತ್ತು ಸ್ವಲ್ಪ ಮೊಸರು ಮತ್ತು ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಫಸ್ಟು ಸ್ಕ್ರಬ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ 5 ಮಿನಿಟ್ಸ್ ಸ್ಕ್ರಬ್ ಮಾಡ್ಕೊಳ್ಳೋಣ, ಜಾಸ್ತಿ ಸ್ಕ್ರಬ್ ಮಾಡ್ಕೊಳ್ಬೇಡಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಯಾವುದೇ ಹೋಮ್ ರೆಮಿಡೀಸ್ ಮಾಡಬೇಕಿದ್ರು ಫಸ್ಟು ನೀವು ನಿಮ್ಮ ಹ್ಯಾಂಡ್ಸ್ ಮೇಲೆ ಹಾಕ್ಕೊಂಡು, ಕೈ ಮೇಲೆ ಹಾಕ್ಕೊಂಡು ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಯಾವುದೇ ರೀತಿ ರ್ಯಾಷಸ್ಸು ಅಥವಾ ಇಚ್ಚಿಂಗ್ ಏನಾದರೂ ಆಗ್ತಾ ಇದೆ ಅಂದರೆ ಅಲ್ಲೇ ವಾಶ್ ಮಾಡಿಬಿಡಿ, ಅಪ್ಲೈ ಮಾಡಿಬಿಡಿ ಡೈರೆಕ್ಟಾಗಿ ಫೇಸಿಗೆ. ಯಾವುದೇ ರೆಮಿಡಿ ಆದ್ರೂ ಫಸ್ಟು ನೀವು ಹ್ಯಾಂಡಿಗೆ ಟ್ರೈ ಮಾಡಿಬಿಟ್ಟು ನಿಮಗೆ ಯಾವುದೇ ರೀತಿ ಇಚ್ಚಿಂಗು ಅಥವಾ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಮಾತ್ರ ನೀವು ಫೇಸಿಗೆ ಅಪ್ಲೈ ಮಾಡಿ. ಸೊ ಓನ್ಲಿ ಫಾರ್ 5 ಮಿನಿಟ್ಸ್ ನಾವು ಇದನ್ನು ಅಪ್ಲೈ ಲೈಕ್ ಸ್ಕ್ರಬ್ ಮಾಡ್ಕೊಳ್ಬೇಕು. ಜಾಸ್ತಿ ಸ್ಕ್ರಬ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಆಮೇಲೆ ನಿಮ್ಮ ಸ್ಕಿನ್ ಲೇಯರ್ಸ್ ಎಲ್ಲ ಆಚೆ ಬಂದ್ಬಿಡುತ್ತೆ, ಆಮೇಲೆ ಲೇಯರ್ಸು ಕೂಡ. ಸೊ ಜಸ್ಟ್ ಓನ್ಲಿ 2 to 3 ಮಿನಿಟ್ಸ್ ಆರ್ ಮ್ಯಾಕ್ಸ್ ಟು ಮ್ಯಾಕ್ಸ್ 5 ಮಿನಿಟ್ಸ್. ಮತ್ತು ಜಾಸ್ತಿ ಜೋರಾಗಿ ಕೂಡ ನೀವು ಫೇಸ್ನ ಸ್ಕ್ರಬ್ ಮಾಡಬೇಡಿ. ಸೊ ಫಸ್ಟ್ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಜೋರಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಹಾಳಾಗುತ್ತೆ. ಸೊ ಲೈಟಾಗೆ ಆರಾಮಾಗೆ ನಿಮ್ಮ ಸ್ಕಿನ್ನ ನೋಡ್ಕೊಳ್ಬೇಕು. ಆ್ಯಂಡ್ ಸೊ ಎಸ್, ಇವಾಗ ಜಸ್ಟ್ ಏನು ಪ್ಯಾಕ್ ಇದೆಯೋ ಅದನ್ನು ಆರಾಮಾಗೆ ಹಾಕ್ಕೊಳ್ಳಿ ಫೇಸಿಗೆ. ಸೊ ನೆಕ್ಸ್ಟು ಇದು ಸ್ವಲ್ಪ ಡ್ರೈ ಆಗಬೇಕು. ಫಾರ್ 10 ಮಿನಿಟ್ಸ್ ಇದು ಹಾಗೆ ಇರಲಿ. ಓಕೆ, ಸೊ ಫಸ್ಟ್ ಸ್ಕ್ರಬ್ನ ನಾನು ಫಿನಿಷ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನನ್ನ ಫೇಸಲ್ಲಿ ನಿಮಗೆ ಗ್ಲೋ ಕಾಣಿಸ್ಬೋದು. ಆ್ಯಂಡ್ ಇವಾಗ ನಾನು ಸೆಕೆಂಡ್ ಸ್ಕ್ರಬ್ ಬಂದುಬಿಟ್ಟು ಕಡಲೆ ಹಿಟ್ಟಿಂದ ಮಾಡ್ಕೊಂಡಿದ್ದನ್ನು ಹಚ್ಕೊತಾ ಇದ್ದೀನಿ. ಸೊ ಟೊಮ್ಯಾಟೊ ರಸ ಆ್ಯಂಡ್ ಆಲೂಗಡ್ಡೆ ರಸ ಇದೆರಡೂ ಕೂಡ ನಮ್ಮ ಸ್ಕಿನ್ನ ಟ್ಯಾನಿಂಗ್ನ ರಿಮೂವ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ ಬ್ರೈಟ್ನಿಂಗೋಸ್ಕರ ನಾವಿಲ್ಲಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡಿದ್ದೀವಿ, ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೊಂಡಿದ್ದೀವಿ.
ಸೊ ನಾನು ಸ್ಪೆಷಲಾಗಿ ಇಲ್ಲಿ ರಾಗಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ರಾಗಿ ಹಿಟ್ಟು ನಾನು ಯೂಸ್ ಮಾಡಿದಾಗೆಲ್ಲ ದ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ, ಬಿಕಾಸ್ ಅದು ನನ್ನ ಸ್ಕಿನ್ನ ಬ್ರೈಟ್ನಿಂಗ್ ಮಾಡುತ್ತೆ ಅಂತ ನನಗೆ ಅನಿಸ್ತು. ಆ್ಯಂಡ್ ಪ್ಲಸ್ ರಾಗಿ ಹಿಟ್ಟು ತುಂಬ ತಂಪು ಕೂಡ ನಮ್ಮ ಬಾಡಿಗೆ. ಸೊ ನಾನು ಯಾವಾಗಲೂ ಅದನ್ನು ಯೂಸ್ ಮಾಡ್ಕೊತೀನಿ. ನೀವು ಯೂಸ್ ಮಾಡಿ, ಟ್ರೈ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಇದ್ರ ಜೊತೆಗೆ ನೀವು ಹಾಲು ಕೆನೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಲು ಕೆನೆ ಬಂದುಬಿಟ್ಟು ನಿಮಗೆ ಮಾಯಿಶ್ಚರೈಸರ್ ಥರ ಯೂಸ್ ಆಗುತ್ತೆ. ನಿಮ್ಮ ಸ್ಕಿನ್ನ ಹೈಡ್ರೇಟಾಗಿ ಇಡೋಕ್ಕೆ ಹೆಲ್ಪ್ ಆಗುತ್ತೆ. ಪ್ಲಸ್ ಡ್ರೈ ಸ್ಕಿನ್ ಅವರಿಗೆ ಅಂತೂ ಇದು ತುಂಬ ಚೆನ್ನಾಗಿ ಮಾಯಿಶ್ಚರೈಸರ್ ಕೊಡುತ್ತೆ ಅವ್ರ ಫೇಸಿಗೆ. ತುಂಬ ಬೇಗ ಡ್ರೈ ಅಂತ ಅನಿಸೋದಿಲ್ಲ. ಸೊ ನೀವು ಯಾವಾಗಲೇ ಸ್ಕ್ರಬ್ಬಿಂಗ್ ಮಾಡಬೇಕಾದ್ರೆ ಅಥವಾ ಬೇರೆ ಏನೇ ಮಾಡಬೇಕಿದ್ರೂ ಡೌನ್ ಸೈಡ್ ಸ್ಕ್ರಬ್ ಮಾಡಬೇಡಿ, ಟುವರ್ಡ್ಸ್ ಯುವರ್ ಅಪ್ಪರ್ ಸೈಡ್ ಇವಾಗ ನಾನು ಮಾಡ್ತಾ ಇರೋ ಥರ ಮಾಡ್ಕೊಳ್ಳಿ. ಬಿಕಾಸ್ ಇದು ನಿಮ್ಮ ಡೆಡ್ ಸ್ಕಿನ್ ಆ್ಯಂಡ್ ನಿಮ್ಮ ಫೇಸಲ್ಲಿರೋ ಫ್ಲಫಿನೆಸ್ನ ಇಂಪ್ರೂವೈಸೇಷನ್ ಮಾಡುತ್ತೆ. ಆ್ಯಂಡ್ ಓವರ್ ಆಲ್ ಇದು ಅಪಿಯರೆನ್ಸ್ ಆಫ್ ಸ್ಕಿನ್ ಕೂಡ ತುಂಬ ಬ್ಯೂಟಿಫುಲ್ಲಾಗೆ ಇರುತ್ತೆ. ಸೊ ದಿಸ್ ಇಸ್ ದ ಒನ್ ರೀಸನ್ why we have to scrub it towards upper side of our face ಅಂತ. ಸೊ ಇಲ್ಲಿ ನೀವು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಮಿಕ್ಕಿರೋ ಅಂಥ ಪ್ಯಾಕ್ನ ಕಂಪ್ಲೀಟಾಗಿ ಫೇಸ್ ಫಿಲ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 20-30 ಮಿನಿಟ್ಸ್ ಡ್ರೈ ಆಗಕ್ಕೆ ಆಮೇಲೆ ನಿಮ್ಮ ಫೇಸ್ನ ಕೋಲ್ಡ್ ವಾಟರ್ ಅಥವಾ ವಾರ್ಮ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ಹಿಯರ್ ಇಸ್ ದ ಫೈನಲ್ ರಿಸಲ್ಟ್. ನನ್ನ ಸ್ಕಿನ್ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಎಸ್, ವೀಕ್ಲಿ ಟ್ವೈಸ್ ಹಾಕಿದರೆ ಬೆಟರ್ ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ನಾನು ಈ ವಾರದಲ್ಲಿ ಫಸ್ಟ್ ಡೇ ಹಾಕಿರೋದಕ್ಕೆ ಇಷ್ಟು ರಿಸಲ್ಟ್ ಇದೆ. ಸೊ 2 ಡೇಸ್ ಅಥವಾ 3 ಡೇಸ್ ಬಿಟ್ಟು ನಾನು ಮತ್ತೆ ಹಾಕಿದರೆ ಆ್ಯಂಡ್ ನಿಮಗಿನ್ನ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ದಿಸ್ ಈಸ್ ಹೌ ನಾನು ನನ್ನ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು. ತುಂಬ ಮಾಡ್ತೀನಿ, ಬಟ್ ಅದರಲ್ಲಿ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ನಾನು ಬೇಗ ಮಾಡ್ಕೊಳ್ಳೋದು ಅಂತ ಹೇಳಿದರೆ, ಟ್ಯಾನಿಂಗ್ ಆಗಿದೆ, ನನ್ನ ಫೇಸ್ ಟ್ಯಾನ್ ಆಗಿದೆ ಅಂತ ಹೇಳಿದಾಗ ಫಸ್ಟ್ ಮಾಡ್ಕೊಳ್ಳೋದೆ ನಾನು ಈ ಪ್ಯಾಕ್ನ ಮಾಡ್ಕೊಳ್ಳೋದು. ಇಟ್ಸ್ ಈಸಿ, ಕ್ವಿಕ್ ಆ್ಯಂಡ್ ಕಂಫರ್ಟಬಲ್ ಆ್ಯಂಡ್ ಬೆಸ್ಟ್ ರಿಸಲ್ಟ್. ಸೊ ಯಾ, ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಟಿಲ್ ದ್ಯಾನ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ. ಟಿಲ್ ದೆನ್ ಬಾಯ್ ಬಾಯ್.